ರಾಜ್ಯದಲ್ಲಿ ಸಚಿವ ಸಂಪುಟ ರಚನೆಗೆ ಈಗ ಸರ್ಕಸ್ ನಡೀತಾ ಇದೆ. ಕೇರಳ ಮಾದರಿಯಲ್ಲೇ ಇಲ್ಲೂ ನಮ್ಮ ರಾಜ್ಯದಲ್ಲೂ ಸಂಪುಟ ರಚನೆಗೆ ಒಲವು ವ್ಯಕ್ತವಾಗಿದೆ ಅಂತ ಹೇಳಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ರಾಹುಲ್ ಗಾಂಧಿ ಒಲವನ್ನ ತೋರಿದ್ದಾರಂತೆ. ಡಿಕೆ ಶಿವಕುಮಾರ್ ಹಾಗೇನೆ ಸಿದ್ದರಾಮಯ್ಯ ಅವರಿಗೆ ಸುಳಿವನ್ನ ಈ ಬಗ್ಗೆ ಖರ್ಗೆ ಅವರು ಕೊಟ್ಟಿದ್ದಾರೆ. ಯುವ ಹಾಗೇನೆ ಹೊಸ ಮುಖಗಳಿಗೆ ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿದಾರಂತೆ. ಆ ರೀತಿ ಒಂದು ಒಲವನ್ನ ರಾಹುಲ್ ಗಾಂಧಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಖರ್ಗೆ ಮುಖೇನ ತಿಳಿಸಲಾಗಿದೆ. ಮಾಹಿತಿ ಸಿಕ್ಕಿದೆ. ಈಗ 2028 ಮತ್ತೆ ಇಲ್ಲಿ ಎಲೆಕ್ಷನ್ 2029ಕ್ಕೆ ಲೋಕಸಭೆ ಎಲೆಕ್ಷನ್ ನಡೆಯುತ್ತೆ. ಸೊ ಆ ಎಲೆಕ್ಷನ್ ಅನ್ನ ಟಾರ್ಗೆಟ್ ಮಾಡಿ ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ರಾಹುಲ್ ಗಾಂಧಿ ಅವರು ಒಲವನ್ನ ವ್ಯಕ್ತಪಡಿಸಿದ್ದಾರಂತೆ. ಕೇರಳ ಮಾಡೆಲ್ ಕರ್ನಾಟಕದಲ್ಲೂ ತರುವುದಕ್ಕೆ ರಾಹುಲ್ ಗಾಂಧಿ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ರಾಹುಲ್ ಗಾಂಧಿ ಸಿದ್ಧರಾಗಿದ್ದಾರೆ. ಈಗ ಒಂದ್ ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಬಣದಲ್ಲಿ ಗುರುತಿಸಿಕೊಂಡಿರುವಂತ ಕೆಲವೊಂದು ನಾಯಕರ ಪಟ್ಟಿಯನ್ನ ಹೆಸರುಗಳನ್ನ ಹೈಕಮಾಂಡ್ ಮುಂದೆ ಹೇಳಿದ್ದಾರೆ. ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಸಂಪುಟವನ್ನ ಬಲಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಯಾರ್ಯಾರು ಇರಬೇಕು ಅಂತ ಹೇಳಿ ಅವರು ಒಂದು ಪಟ್ಟಿಯನ್ನ ತಗೊಂಡು ಹೋಗಿದ್ದಾರೆ. ಈಗ ರಾಹುಲ್ ಗಾಂಧಿಗೆ ಒಲವಿರೋದು ಯುವಕರಿಗೆ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅಂತ. ಇನ್ನು ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ಯಾರ್ಯಾರು ಹೊಸಬರು ಎಂಟ್ರಿ ಕೊಡ್ತಾರೆ? ನ್ಯೂಸ್ 18ಗೆ ಸಂಭಾವ್ಯ ಹೊಸಬರ ಪಟ್ಟಿ ಲಭ್ಯವಾಗಿದೆ. ನ್ಯೂಸ್ 18 ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಕೇರಳ ಮಾಡೆಲ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ರಾಹುಲ್ ಗಾಂಧಿಗೆ ಮನಸ್ಸಿದೆ. ಹಾಗಾಗಿ ಆ ಮಾಡೆಲ್ ಅನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಯಾರಿಗೆಲ್ಲ ಹಾಗಾದ್ರೆ ಸಂಪುಟದಲ್ಲಿ ಸಚಿವರಾಗುವಂತ ಭಾಗ್ಯ ಹೊಸಬರಿಗೆ ಸಿಗುತ್ತೆ. ಆ ಪಟ್ಟಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಇಷ್ಟು ದಿನ ನಾವು ನೋಡಿದ್ವಿ, ನಾವೆಲ್ಲ ಹಿರಿಯ ಶಾಸಕರಿದ್ದೀವಿ, ನಮಗೆ ಆದ್ಯತೆ ಕೊಡಬೇಕು ಅಂತ ಕೇಳ್ತಾ ಇದ್ರು. ಹೊಸಬರಿಗೆ ಹಾಗಾದ್ರೆ ರೂಪಾ ಶಶಿಧರ್, ಲಕ್ಷ್ಮಣ್ ಸವದಿ, ಪ್ರಿಯಾ ಕೃಷ್ಣ ಅಥವಾ ಎಂ ಕೃಷ್ಣಪ್ಪ ಇಬ್ರಲ್ಲೊಬ್ರಿಗೆ, ನರೇಂದ್ರ ಸ್ವಾಮಿ ಅಥವಾ ಆನೇಕಲ್ ಶಿವಣ್ಣ. ಇನ್ನು ಅಲ್ಪಸಂಖ್ಯಾತರ ಪೈಕಿ ತನ್ವೀರ್ ಸೇಠ್ ಅಥವಾ ಹ್ಯಾರಿಸ್ ಇಬ್ರಲ್ಲೊಬ್ರಿಗೆ. ಇನ್ನು ರಾಘವೇಂದ್ರ ಹಿಟ್ನಾಳ್ ತಮ್ಮ ಸಹೋದರನ ಮುಖೇನ ಸಾಕಷ್ಟು ಲಾಬಿಯನ್ನ ಮಾಡ್ತಾ ಇದ್ರು, ಅವರಿಗೂ ಮಂತ್ರಿಗಿರಿ ಸ್ಥಾನ ಸಿಗುವಂತ ಸಾಧ್ಯತೆಗಳಿದೆ. ಸಂಭಾವ್ಯ ಪಟ್ಟಿಯಲ್ಲಿ ಅವ್ರ ಹೆಸರು ಉಂಟು. ಇನ್ನು MLC ವಸಂತ್ ಕುಮಾರ್, ಪುಟ್ರಂಗ್ ಶೆಟ್ಟಿ, ಶಿವಲಿಂಗೇಗೌಡ, ರಘುಮೂರ್ತಿ, ಶ್ರೀನಿವಾಸ್ ಮಾನೆ, CS ನಾಡಗೌಡ ಕೂಡ ಸಂಭಾವ್ಯ ಪಟ್ಟಿಯಲ್ಲಿ ಇದ್ದಾರೆ. ಹೊಸಬರ ಪಟ್ಟಿಯಲ್ಲಿ ಇನ್ಯಾರ್ಯಾರ ಹೆಸರು ಇರುತ್ತೆ ಅನ್ನೋದು ಕುತೂಹಲ. ಹಿರಿಯ ಶಾಸಕರಿಗೆ ಈಗ ಟೆನ್ಷನ್. ಇಷ್ಟು ದಿನ ಒಂದು ಗುಂಪು ಕಟ್ಕೊಂಡು ಪದೇ ಪದೇ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರ ಮನೆ ಬಾಗಿಲನ್ನ ತಟ್ಟಿ ಬರ್ತಾ ಇದ್ರು. ಒಂದು ವಿಶ್ವಾಸ ಇತ್ತು ಅವರಲ್ಲಿ. ಒಂದ್ ಕಡೆ ಸಂಪುಟ ಪುನಾರಚನೆ ಆಗುತ್ತಾ, ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನೋ ಗೊಂದಲಕ್ಕಂತೂ ತೆರೆ ಬಿದ್ದಿದೆ. ಈಗ ನಾಯಕತ್ವ ಬದಲಾವಣೆ ಆಗಿದೆ. ಈಗ ಹೊಸದಾಗಿ ಒಂದು ಟೀಮ್ ಫಾರ್ಮ್ ಮಾಡಬೇಕು. ಅದರಲ್ಲಿ ಹಿರಿಯ ಶಾಸಕರಿಗೆ ಹೆಚ್ಚು ಅವಕಾಶ ನೀಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರು ಇಷ್ಟು ದಿವಸ. ಆದ್ರೆ ಈಗ ರಾಹುಲ್ ಗಾಂಧಿಗೆ ಕೇರಳ ಮಾಡೆಲ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡುವಂತ ಒಲವಿರೋದ್ರಿಂದ ನಮಗೆ ಸಿಗುತ್ತಾ ಇಲ್ವಾ ಅಂತೇಳಿ ಹಿರಿಯ ಶಾಸಕರು ಟೆನ್ಷನ್ ಅಲ್ಲಿ ಇದ್ದಾರೆ. ಇನ್ನು ನೂತನ ಸಂಪುಟ ಸೇರ್ಪಡೆಗೆ ಭಾರಿ ಕಸರತ್ತನ್ನ ಮಾಡಲಾಗ್ತಾ ಇದೆ. ಕೆಲವರು ಮತ್ತೊಮ್ಮೆ ಸಂಪುಟ ಸೇರ್ಪಡೆಗೆ ಸರ್ಕಸ್ ನಡೀತಾ ಇದೆ. ಇರುವಂತ ಸಚಿವರುಗಳಿಂದ 11ರಿಂದ 13 ಮಂದಿ ಹಿರಿಯ ಶಾಸಕರು ಇದಕ್ಕೆ ಲಾಭಿ ಮಾಡ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತವರು ಈಗ ಮತ್ತೆ ಸಂಪುಟದಲ್ಲಿ ಸೇರ್ಕೊಳ್ಬೇಕು, ಮಂತ್ರಿಗಿರಿ ಭಾಗ್ಯ ನಮಗೂ ಸಿಗಬೇಕು ಅಂತ ಹೇಳಿ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಆ ಬಗ್ಗೆನೂ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಲಿಸ್ಟ್ ಒಂದು ಸಿಕ್ಕಿದೆ. ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, KJ ಜಾರ್ಜ್, ಈಶ್ವರ್ ಖಂಡ್ರೆ, MB ಪಾಟೀಲ್, ಡಾಕ್ಟರ್ G ಪರಮೇಶ್ವರ್, HK ಪಾಟೀಲ್, ಶಿವರಾಜ್ ತಂಗಡಗಿ, ಚೆಲುವರಾಯಸ್ವಾಮಿ, ಮಂಕಾಳ್ ವೈದ್ಯ, ರಾಮಲಿಂಗಾರೆಡ್ಡಿ, BK ಹರಿಪ್ರಸಾದ್, ಜಮೀರ್ ಅಹಮದ್ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮತ್ತೆ ರೇಸಲ್ಲಿ ಇರ್ತಾರಾ? ಈಗಿರುವಂತ ಕುತೂಹಲ ಅದೇ. ಇನ್ನು ಮಹಿಳಾ ಕೋಟಾ ಅಡಿಯಲ್ಲಿ ನೋಡೋದಾದ್ರೆ ಮುನಿಯಪ್ಪ ಬದಲಿಗೆ ಅವ್ರ ಪುತ್ರಿ ರೂಪಾ ಶಶಿಧರ್ಗೆ ಈ ಸತಿ ಸಂಪುಟದಲ್ಲಿ ಅವಕಾಶ ನೀಡಲಾಗುತ್ತೆ ಅಂತ ಹೇಳಿ ಮಾಹಿತಿ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈ ಬಾರಿ ಸಂಪುಟ ಸೇರ್ಪಡೆ ಭಾಗ್ಯ ಸಿಗಲ್ಲ. ಅವ್ರ ಬದಲಿಗೆ ಸವದಿಗೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತೆ ಬೆಳಗಾವಿ ಭಾಗದಿಂದ ಅಂತ ಹೇಳಿ ಮಾಹಿತಿ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್.
ಈಗ ಡಿ.ಕೆ ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಅಂತ ಚರ್ಚೆಗಳು ಬಂದಾಗ ಸಿದ್ದರಾಮಯ್ಯ ಅವರು ಒಂದಿಷ್ಟು ಹೆಸರುಗಳನ್ನ ರೆಫರ್ ಮಾಡಿದ್ದಾರೆ. ಅಫ್ಕೋರ್ಸ್ ಡಿ.ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿಂದ ತೆರಳುವಾಗಲೇ ಒಂದು ಪಟ್ಟಿಯನ್ನ ತಗೊಂಡು ಹೋಗಿದ್ರು. ಈಗ ರಾಹುಲ್ ಗಾಂಧಿ ಮಾಡೆಲ್ ಅಂದ್ರೆ ಕೇರಳ ಮಾಡೆಲ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದ್ರೆ ಯಾವೆಲ್ಲ ಯೂತ್ಸ್ಗೆ ಹೊಸಬರಿಗೆ ಮಣೆ ಹಾಕಬೇಕು ಅಂತ ಹೇಳಿ ಆ ಲಿಸ್ಟಲ್ಲಿ ಯಾರ್ಯಾರ ಹೆಸರಿದೆ? ಶರ್ಮಿತಾ ಶೆಟ್ಟಿ ಕೇರಳದಲ್ಲಿ 50ರಿಂದ 60ರ ವಯಸ್ಸಿನ ಆಸುಪಾಸಿನವರೇ ಹೆಚ್ಚು ಸಚಿವರಾಗಿರ್ತಕ್ಕಂಥದ್ದು. ಒಂದಷ್ಟು ಯುವ ಉತ್ಸಾಹಿಗಳಿಗೆ ಕೂಡ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಹೊಸ ಮುಖಗಳು ಕೂಡ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಯಾವುದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಸಂದರ್ಭದಲ್ಲಿ ಒಂದಷ್ಟು ನಿಲಯದ ಕಲಾವಿದರು ಅಂತ ಕರೆಸ್ಕೊಳ್ತಕ್ಕಂಥ ಸುಮಾರು 15ಕ್ಕೂ ಹೆಚ್ಚು ಹಿರಿಯ ಶಾಸಕರು ಯಾವುದೇ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲೂ ಕೂಡ ಸಚಿವರಾಗ್ತಕ್ಕಂಥದ್ದು. ಇದರಿಂದೆಲ್ಲ ಒಂದು ಕಡೆ ಯುವ ಮುಖಗಳಿಗೆ ಹೊಸಬರಿಗೆ ಜಾತಿವಾರು, ಪ್ರಾದೇಶಿಕವಾರು, ಸಾಮಾಜಿಕವಾರು ಅವಕಾಶಗಳು ಸಿಗ್ತಿಲ್ಲ ಅನ್ನೋದು ದೊಡ್ಡ ಕೂಗು ಇರ್ತಕ್ಕಂಥದ್ದು. ಜೊತೆಗೆ ಸಿದ್ದರಾಮಯ್ಯವರ ಸಂಪುಟದಲ್ಲಿದ್ದಂಥ ಅನೇಕ ಹಿರಿಯರ ಸಚಿವರ ಮೇಲೆ ರಾಹುಲ್ ಗಾಂಧಿಯವರಿಗೆ ಅಸಮಾಧಾನ ಇರ್ತಕ್ಕಂಥದ್ದು. ಸರ್ಕಾರ ಬಂದಾಗಲೆಲ್ಲ ಇವರು ಸಚಿವರಾಗಬೇಕು ಮತ್ತು ಸಚಿವರಾದರೂ ಕೂಡ ಒಳ್ಳೆ ಖಾತೆಗಳನ್ನು ಕೊಡಬೇಕು, ಖಾತೆಗಳನ್ನು ಕೊಟ್ಟು ಕೂಡ ನಿರ್ವಹಣೆಯಲ್ಲಿ ಕೂಡ ವಿಫಲರಾಗ್ತಕ್ಕಂಥದ್ದು. ಅನೇಕ ಸಚಿವರ ಮೇಲೆ ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಇದ್ದು ಅಲ್ಲದೆ ಪಕ್ಷ ಸಂಘಟನೆಯಲ್ಲಿ ತೆಗೆದುಕೊಳ್ಳಲ್ಲ ಮತ್ತು ಪಕ್ಷಕ್ಕೆ ಇವರ ಕೊಡುಗೆ ಶೂನ್ಯ ಅನ್ನೋದು ರಾಹುಲ್ ಗಾಂಧಿಯವರ ಅಸಮಾಧಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂಥ ಸುಮಾರು 20ಕ್ಕೂ ಹೆಚ್ಚು ಸಚಿವರನ್ನ ಯಾವುದೇ ಕಾರಣಕ್ಕೂ ಕೂಡ ಡಿ.ಕೆ ಶಿವಕುಮಾರ್ ಅವರ ನೂತನ ಸರ್ಕಾರದ ಸಚಿವ ಸಂಪುಟದಲ್ಲಿ ಅವರಿಗೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಸ್ವತಃ ರಾಹುಲ್ ಗಾಂಧಿ ತೀರ್ಮಾನ ಮಾಡಿದ್ರಿಂದ ಅನೇಕರು ಸಚಿವ ಸ್ಥಾನ ಕಳೆದುಕೊಳ್ಳುವ ಸಾಧ್ಯತೆ ಇರತಕ್ಕಂಥ. ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತರಲ್ಲಿ ಅತ್ಯಾಪ್ತ ಅಂತ ಕರೆಸಿಕೊಳ್ತಕ್ಕಂಥ ಎಚ್.ಸಿ. ಮಾದೇವಪ್ಪರ ಅಂತರೂ ಕೂಡ ಕೈ ಬಿಡಲಿಕ್ಕೆ ಕೂಡ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು ಕೂಡ ಇದೀಗ ಆಶ್ಚರ್ಯದ ಸಂಗತಿ ಅಂತಲೇ ಹೇಳಲಾಗ್ತದೆ. ಹಾಗಾಗಿ ಜಾತಿವಾರು, ಪ್ರಾದೇಶಿಕರು, ಸಾಮಾಜಿಕರು ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕು. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ಅಣಿ ಮಾಡಬೇಕು ಮತ್ತು 2028ರ ಚುನಾವಣೆ ಎಷ್ಟು ಮುಖ್ಯವೋ ಕರ್ನಾಟಕಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರ ಬರಲಿಕ್ಕೆ, ಅದೇ ರೀತಿ 2029ರ ಲೋಕಸಭೆ ಚುನಾವಣೆ ಕೂಡ ಮುಖ್ಯ ಆಗಿರ್ತಕ್ಕಂಥದ್ದು. ಯಾಕಂತೇಳಿ ಹೊಸಬರಿಗೆ ಅವಕಾಶ ಕೊಡೋದ್ರಿಂದ ಹೊಸ ಲೀಡರ್ಶಿಪ್ ಸೃಷ್ಟಿಯಾಗುತ್ತೆ ಮತ್ತು ಯಾರೆಲ್ಲ ಆಳಬರಿದ್ದಾರೆ, ಯಾರನ್ನೆಲ್ಲ ಸೇರಿಸ್ಕೊಳ್ಳೋ ಅವರಿಗೂ ಕೂಡ ಪಕ್ಷ ಸಂಘಟನೆ ಜವಾಬ್ದಾರಿಯನ್ನು ಕೊಡಬೇಕು, ಅನುಭವದ ಆಧಾರದ ಮೇಲೆ ಅವರಿಗೆ ಜವಾಬ್ದಾರಿಯನ್ನು ಕೊಡಬೇಕು ಅನ್ನೋದು ರಾಹುಲ್ ಗಾಂಧಿಯವರ ಲೆಕ್ಕಾಚಾರ. ಹಾಗಾಗಿ ಇದು ಅನೇಕ ಸಚಿವರಾಗಬೇಕಾಗಿದ್ದಂಥ ಹಿರಿಯರ ನಿದ್ದೆಗೆಡಿಸಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ನಿರ್ಧಾರ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಆಶ್ಚರ್ಯಚಕಿತರಾಗಿರ್ತಕ್ಕಂಥದ್ದು. ಆದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಸಂದರ್ಭ ಕೂಡ ಬಹುತೇಕ ಸಚಿವ ಸಂಪುಟ ರಚನೆ ಕೇರಳ ಮಾದರಿಯಲ್ಲೇ ಇರುತ್ತೆ, ಆ ರೀತಿ ರಾಹುಲ್ ಗಾಂಧಿ ಒಲವು ತೋರಿದರ ಮುಖಾಂತರ ಅನೇಕ ಹಿರಿಯರನ್ನ ಸಂಪುಟದಿಂದ ಕೈ ಬಿಡುವ ಸೂಚನೆಯನ್ನು ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಹೇಳುವ ಮುಖಾಂತರ ಯಾವುದೇ ಕಾರಣ ಕೂಡ ನಿಮ್ಮ ಸಂಪುಟದಲ್ಲಿದ್ದಂಥ ನಿಮ್ಮ ಅತ್ಯಾಪ್ತ ಹಿರಿಯ ನಾಯಕರ ಪರವಾಗಿ, ಹಿರಿಯ ಶಾಸಕರ ಪರವಾಗಿ ನೀವು ಲಾಬಿ ಮಾಡಬೇಡಿ ಎಂಬ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳಲಾಗ್ತದೆ. ಅಲ್ಲದೆ ಕೇರಳ ಮಾದರಿಯ ಸುಳಿವನ್ನು ಕೊಟ್ಟಿದ್ದಾರೆ ಮತ್ತು ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ತಮ್ಮನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗುವುದು, ತಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಕೂಡ ಪಡೆದುಕೊಳ್ಳಲಾಗುವುದು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯ ಸಂದರ್ಭದಲ್ಲಿ ತಿಳಿಸಿರ್ತಕ್ಕಂಥ. ಆ ಮುಖಾಂತರ ಕರ್ನಾಟಕದಲ್ಲಿ ಡಿ.ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಅನೇಕ ಹೊಸ ಮುಖಗಳು ಬರ್ತವೆ ಮತ್ತು ಪ್ರಾದೇಶಿಕವಾರು, ಸಾಮಾಜಿಕವಾರು ಮುಖಗಳು ಬರ್ತವೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಸಂಪುಟ ಪುನರ್ರಚನೆ ಬೇಡಿಕೆ ಇಟ್ಟಿದ್ದಂಥ 35-40 ಶಾಸಕರುಗಳಲ್ಲದೆ ಯುವ ಶಾಸಕರು ಕೂಡ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಿ ಅಂತೇಳಿ ಒತ್ತಡವನ್ನು ಹಾಕಿದರು. ಅಲ್ಲದೆ ಈ ಬಾರಿ ಎಲ್ಲ ಒಂದು ಕಡೆ ಮೊದಲ ಬಾರಿಯ 2-3 ಜನ ಶಾಸಕರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಂದಷ್ಟು ಯುವ ಮುಖಗಳಿಗೆ ಅವಕಾಶ ಕೊಡುವ ಕಾರಣಕ್ಕಾಗಿ ಮೊದಲ ಬಾರಿ ಗೆದ್ದಂಥವರು ಕೂಡ ಅವರ ಯೋಗ್ಯತೆ ಅನುಸಾರ, ಅವರ ಕೆಪಾಸಿಟಿ ಅನುಸಾರ, ಜಾತಿ ಅನುಸಾರ ಮತ್ತು ಸಾಮಾಜಿಕವಾರು, ಪ್ರಾದೇಶಿಕವಾರು ಅವಕಾಶ ಕೊಡುವ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಡಿ.ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ 2-3 ಮೊದಲ ಬಾರಿ ಗೆದ್ದಂಥ ಹೊಸ ಮತ್ತು ಯುವ ಮುಖಗಳಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ.